ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆ ಹೇಳ್ತೀವಿ. ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದು ಭಾರಿ ನಮ್ಮ ಹೆಮ್ಮೆಯ ವಿಚಾರ. ನಮಗೆ ನಮ್ಮ ಜಿಲ್ಲೆಯ ಭಾರಿ ಒಂದು ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಅಂದ್ರೇ ಒಂದು ನಮ್ಮ ಜಿಲ್ಲೆಯ ಭದ್ರಾಕೋಟೆಯ ಆದಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಜಿಲ್ಲೆಯಲ್ಲಿ ಒಳ್ಳೆ ಖುಷಿಯ ಸಂದೇಶ ಆಗದೆ ನಮ್ಮ ಮಂಡ್ಯ ಜಿಲ್ಲಾ ಎಲ್ಲ ಬಾಂಧವರಿಗೂ ಎಲ್ಲ ವರ್ಗದ ಜನಕ್ಕೂ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಎಲ್ಲರಿಗೂ ಸಲ್ಲಿಸ್ತೀನಿ ಅವ್ರಿಗೆ. ಇವತ್ತು ನಮ್ಮ ನಾಯಕರಾದಂಥ ಜಮೀರ್ ಅಹಮದ್ ಸಾಹೇಬ್ರನ್ನ ಮೊದಲೇ ಹಂತದಲ್ಲೇ ಡಿ ಸಿ ಎಮ್ ಅಂತ ನಾವು ಎಲ್ಲರೂ ಇದನ್ನ ಅಂದ್ಕೊಂಡಿದ್ದು. ಡಿ ಸಿ ಎಮ್ ಸಾಹೇಬರು ಡಿ ಸಿ ಎಮ್ ಮಾಡ್ತಾರೆ. ನಮ್ಮ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂಡ ಮಾಡ್ತಾರೆ ಅಂತ ನಾವು ಭಾರಿ ನಂಬಿಕೆ ಮಾಡಿಕೊಂಡಿದ್ದು. ಆದರೆ ಅವ್ರಿಗೆ ಮಂತ್ರಿ ಸ್ಥಾನದಲ್ಲೂ ಮೊದಲೇ ಲಿಸ್ಟಲ್ಲಿ ಕೊಳ್ಳಿಲ್ಲ ಅಂತ ನಮಗೆಲ್ಲರಿಗೂ ಬೇಸರ ಬಂದದೆ. ಈ ರಾಜ್ಯದ ಎಷ್ಟು ಜನ ಒಂದೇ ಸಮಾಜದ ಸೀಮಿತ ಅಂತ ಅಲ್ಲ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಎಲ್ಲ ಸಮಾಜದ ವರ್ಗದ ಜನಕ್ಕೂ ಜೊತೆಲಿ ಕೂಡಿರ್ಕೊಂಡು ಹೊಂದಾಣಿಕೆಯಲ್ಲಿ ಕರ್ಕೋವಂಥ ಅದೇ ಕೈಕ ನಾಯಕರು ನಮ್ಮ BZ ಜಮೀರ್ ಅಹಮದ್ ಖಾನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಗದ ಜನ ಆ ವರ್ಗದ ಜನ ಅಂತ ಅವ್ರು ಏನಾರ ಒಂದು ಸಹಾಯ ಮಾಡಬೇಕು, ಏನಾರ ಒಂದು ಮಾಡಬೇಕು, ಒಳ್ಳೆಯದ ರೀತಿಲಿ ಒಂದು ಬಡವ್ರಿಗೆ ಸಹಾಯವಾಗಿ ನಿಂತ್ಕೋಬೇಕು ಅಂತ ಅಂದರೆ ಅವರು ಯಾವ ಜಾತಿ ಗೀತಿ ಏನೂ ನೋಡಲ್ಲ. ಎಲ್ಲ ವರ್ಗದ ಜನಕ್ಕೂ ವಿಶ್ವಾಸ ತಗೋವಂಥ ನಮ್ಮ ನಾಯಕರಾದ BZ ಜಮೀರ್ ಅಹಮದ್ ಖಾನ್ ಸಾಹೇಬರು. ಇದರಲ್ಲಿ ನಮ್ಮ ಬೇಸರ ತಗೊಬಂದಿರೋದು ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಅಂತ ಅಂದರೆ 136 ಸೀಟ್ ಬರೋಕ್ಕೆ ಏನು ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ನಮ್ಮ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಷ್ಟು ಪ್ರಯತ್ನ ಪಟ್ಟಿದ್ದಾರೋ ಆ ಭಾಗದಲ್ಲಿ ನಮ್ಮ ಭಾಗ ಇಡೀ ರಾಜ್ಯದಲ್ಲಿ ಅವರು 135 ಸೀಟ್ ತಗೊಬರೋಕ್ಕೆ ಅವ್ರದ್ದು ಕೂಡ ಪಾತ್ರ ಅದೇ. BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಪಾತ್ರನೂ ಕೂಡ 136 ಸೀಟ್ ಬರೋಕ್ಕೆ ಅವ್ರದ್ದು ಕೂಡ ಶ್ರಮ ಅದೇ. 95% 93% ಇವತ್ತು ಒಂದು ಸಮಾಜದ ಜನ ಒಂದೇ ಪರ ಓಟ್ ಆಗಬೇಕು ಅಂದರೆ ಅದು BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರದ್ದು ತುಂಬ ಅಂದರೆ ತುಂಬ ಅದೇ. ಹಗಲು ರಾತ್ರಿ ದುಡಿದಿದ್ದಾರೆ ಅವರು. ಈ ರಾಜ್ಯದಲ್ಲಿ 136 ಸೀಟ್ ಏನು ಬಂದದೆ ಇವತ್ತು. ಅವರೆಲ್ಲ ನಮ್ಮ ವರ್ಗದ ಜನದಲ್ಲಿ ಒಂದು ಸಭೆಗಳನ್ನ ಮಾಡಿ ಇವತ್ತು 136 ಸೀಟ್ ಬರಬೇಕು ಅಂತ ಅಂದರೆ ಹಗಲು ರಾತ್ರಿ ಅವ್ರು ಚಾಮರಾಜಪೇಟೆದಲ್ಲಿ ನೀವು ನೋಡಿರ್ಬೋದು, ಬರೀ B.Pharm ಆಗಿದ್ದ ದಿವಸನೇ ಅವರು ಹೋಗಿರೋದಲ್ಲಿಗೆ ಚಾಮರಾಜಪೇಟೆಗೆ. ಇಡೀ 24 ಕ್ಷೇತ್ರದಲ್ಲೂ ಅವರು ಪ್ರಚಾರಕ್ಕಾಗಿ ಹೋರಾಟ ಮಾಡ್ತಾಯಿದ್ರು. ಅವ್ರ ಕ್ಷೇತ್ರನ ಬಿಟ್ಟೋಗಿದ್ರು. ಅವ್ರ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇರಲಿಲ್ಲ ಅವರು. ಬೇಕಾದ್ರೆ ಯಾರು ಹಿಂದಿಂದ ಇದ್ರೆ ನೋಡಿ ಚೆಕ್ ಮಾಡಿ ನೀವು, ಯಾರು ಒಂದು ದಿವಸನೂ ಪ್ರಚಾರಕ್ಕೆ ಹೋಗಿಲ್ಲ ಅವರು. ಇಡೀ 236 ಕ್ಷೇತ್ರದಲ್ಲಿ ಬರೀ B.Pharm ಹೋಗಿ ಆಗ್ಬಿಟ್ಟು ಹೋದಂಥ ಚಾಮರಾಜಪೇಟೆದಲ್ಲಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ರು ಅವರು. ಇಡೀ ರಾಜ್ಯ ಸುತ್ತಾಡಿದ್ರು. 236 ಸೀಟ್ ತಗೊಬರೋಕ್ಕೆ ಇಡೀ ರಾಜ್ಯ ಸುತ್ತಾಡಿ ಎಲ್ಲ ವರ್ಗದ ಜನಕ್ಕೂ ವಿಶ್ವಾಸ ತಗೊಂಡ್ರು. ಇಡೀ ಸಮಾಜ ನಮ್ಮ ಮೈನಾರಿಟಿ ಸಮಾಜದಲ್ಲಿ ಇವತ್ತು 95% ಓಟ ಒಂದು ಸೈಡ್ ಮಾಡಿದ್ದಾರೆ ಅಂತ ಅಂದರೆ ಅವ್ರದ್ದು ತುಂಬ ಹಗಲು ರಾತ್ರಿ ಶ್ರಮ ಅದೇ. ಇವತ್ತು ನಮಗೆ ಬೇಸರ ಏನು ಅಂತ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು 99% ನಮ್ಮ ಮೊದಲೇ ಆಗಿ ಉಪಮುಖ್ಯಮಂತ್ರಿ ಆದಿರೋ ಇವತ್ತು ಮಂತ್ರಿಯಾರು ಆಯ್ತಾರೆ. ಮೊದಲ ಲಿಸ್ಟಲ್ಲಿ ಅವ್ರ ಹೆಸರು ಇರ್ತದೆ. ಯಾಕೆಂದರೆ ಒಂದು ಸ್ಟಾರ್ ಕ್ಯಾಂಪೇನು ನೀವು ನೋಡಿರ್ಬೋದು. ಇದರಲ್ಲಿ ನಮ್ಮ ಕೇರಳದಲ್ಲಿ ಆಗ್ಬೋದು, ಆಮೇಲೆ ತೆಲಂಗಾಣದಲ್ಲಿ ಆಗ್ಬೋದು. ಇವತ್ತು ಸ್ಟಾರ್ ಕ್ಯಾಂಪೇನ್ ಅಂತ ಅನ್ನಿಸ್ಕೊಂಡಿರೋದು ಅವರು BZ ಜಮೀರ್ ಅಹಮದ್ ಖಾನು. ಇವತ್ತು ಒಂದೇ ಒಂದು ರಾಜ್ಯದಲ್ಲಿ ಸೀಮಿತವಾಗಿ ಉಳಿದಿಲ್ಲ ಅವರು. ಅವರ ಅಭಿಮಾನಿಗಳು ಇಡೀ ರಾಜ್ಯದಲ್ಲಿ ಕೂಡ ಇವತ್ತು BZ ಜಮೀರ್ ಅಹಮದ್ ಖಾನ್ ಅಭಿಮಾನಿಗಳು ತುಂಬ ಅವರೇ. ತುಂಬ ಅಂದರೆ ತುಂಬ ಅವರ ಪ್ರೀತಿ, ಅವರ ವಿಶ್ವಾಸ, ಅವ್ರ ಜನಗಳಿಗೆ ಹೊಂದಾಣಿಕೆಯಲ್ಲಿ ತಗೋವಂಥ ವಿಶ್ವಾಸ, ಬಡವರು ಸಹಾಯ ಮಾಡೋಂಥ ವಿಶ್ವಾಸದಲ್ಲಿ ಇವತ್ತು BZ ಜಮೀರ್ ಅಹಮದ್ ಖಾನು ಮುಂದಲ್ಲಿ ಅವರೇ. ಕೂಡಲೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಸುರ್ಜೇವಾಲಾ ಸಾಹೇಬರು, ವೇಣುಗೋಪಾಲ್ ಸಾಹೇಬರು, ರಾಹುಲ್ ಗಾಂಧೀಜಿ ಎಲ್ಲರೂ ಕೂಡಲೇ ಇಂಥ ಒಂದು ಸ್ಟಾರ್ ಕ್ಯಾಂಪನ್ನು ಯಾಕೆ ನಮ್ಮ BZ ಜಮೀರ್ ಅಹಮದ್ ಖಾನ್ ಇಡೀ ವರ್ಗದ ಜನಕ್ಕೆ ತಗೋಯ್ತಾ ಇದ್ದು ಇವತ್ತು ಯಾಕೆ ಅವರು ಮೊದಲ ಸ್ಥಾನದಲ್ಲಿ ಸ್ಥಾನ ಕೊಳ್ಳಿಲ್ಲ ಅನ್ನೋದನ್ನ ನಮಗೆ ತುಂಬ ಬೇಸರ ಬಂದಿದೆ. ನಾನು ಹೈಕಮಾಂಡಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ, ರಾಹುಲ್ ಗಾಂಧಿ ಸಾಹೇಬರಲ್ಲಿ, ಸಿದ್ದರಾಮಯ್ಯ ಸಾಹೇಬರಲ್ಲಿ, ವೇಣುಗೋಪಾಲ್ ಸಾಹೇಬರಲ್ಲಿ, ಸುರ್ಜೇವಾಲಾ ಸಾಹೇಬರಿಗೆ ಕೇಳ್ಕೊಳ್ಳೋದು, ಕೂಡಲೇ ನೀವು ಅವ್ರಿಗೆ ಮಂತ್ರಿ ಸ್ಥಾನನ ಕೂಡಲೇ ಕೊಡಬೇಕು ಅನ್ನೋದನ್ನ ನಮ್ಮ ಎಲ್ಲ ವರ್ಗದ ಜನನ ಅಭಿಪ್ರಾಯ. ಇಲ್ಲಿ ಯಾರು ನೋಡಿ ನಮ್ಮ ಎಲ್ಲ ಸಮಾಜ ವರ್ಗದವರು ಸೇರ್ಕೊಂಡು ಇವತ್ತು ಅವ್ರ ಪರಾಗೆ ಇವತ್ತು ನಾವು ಕೇಳ್ಕೊತಾ ಇದ್ದೀವಿ. ಕೂಡಲೇ ಮಾಡಬೇಕು. ಇನ್ನೊಂದು ಮುಸ್ದಲ್ಲಿ ಬೇರೆ ರೀತಿಲಿ ಹೋಗಬಾರ್ದು. ಹೈಕಮಾಂಡು ಇವತ್ತು ಕೂಡಲೇ ಡಿಸಿಷನ್ ತಗೊಂಡು ಒಂದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ನಂಬಿಕೆ ಇದೆ. ಅವ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ಕೈ ಬಿಡೋದಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನಂಬಿಕೆ ಇದೆ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವ್ರ ಕೈನ ಅಂತ. ಅವ್ರ ಕೈನ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಸಮಾಜದ ವರ್ಗದ ಜನ ಹೆಂಗೆ ಬಲಪಡಿಸಿದೀವೋ ಅದೇ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ರಾಹುಲ್ ಗಿಜಿ ಸಾಹೇಬರು, ವೇಣುಗೋಪಾಲ್ ಸಾಹೇಬರು ಆದಷ್ಟು ಬಿರ್ನೆ ಅವ್ರಿಗೆ ಮಂತ್ರಿ ಸ್ಥಾನ